ನಮಸ್ತೆ ಕರ್ನಾಟಕ ಡಿಫ್ರೆಂಟ್ ಮೇಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೋಲ್ ಗುಂಬಜ್ ಬಿಜಾಪುರ ನಗರದಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿರುವ ಸುಂದರವಾದ ಮತ್ತು ಭವ್ಯ ಸಂಕೀರ್ಣದಲ್ಲಿ ಹೆಮ್ಮೆಯಿಂದ ಕೂಡಿರುವ ಭಾರತದಲ್ಲಿನ ನಿರ್ಮಿಸಲಾದ ಅತ್ಯಂತ ಗಮನಾರ್ಹ ಭವ್ಯವಾದ ರಾಜ ಸಮಾಧಿಗಳಲ್ಲಿ ಒಂದಾಗಿದ್ದು, ಇದನ್ನು ದಕ್ಷಿಣ ಭಾರತದ ತಾಜ್ಮಹಲ್ ಎಂದೇ ಪ್ರಖ್ಯಾತಿಯನ್ನು ಪಡೆದಿದೆ. ಹಾಗಾದರೆ ಗೋಲ್ ಗುಂಬಜ್ನ ಇತಿಹಾಸವನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ. ಸ್ನೇಹಿತರೆ, ಮೊಹಮ್ಮದ್ ಆದಿಲ್ ಶಾ 1626ರಲ್ಲಿ ಸಿಂಹಾಸನಕ್ಕೆ ಏರಿದ ನಂತರ ಅವರ ಪಾರ್ಥಿವ ಅವಶೇಷಗಳನ್ನು ಹೂಳಲು ತನ್ನದೇ ಆದ ಸಮಾಧಿಯು ನಿರ್ಮಾಣವನ್ನು ಪ್ರಾರಂಭಿಸಿದರು. ಮೊಹಮ್ಮದ್ ಆದಿಲ್ ಶಾ ಅವರು ತಮ್ಮ ತಂದೆಯ ಸಮಾಧಿಯಾದ ಇಬ್ರಾಹಿಂ ರಾಜಕ್ಕಿಂತ ಹೋಲಿಸಬಹುದಾದ ಮತ್ತು ಪ್ರಾಯಶಃ ಬೃಹತ್ ಪ್ರಮಾಣದಲ್ಲಿ ತನಗಾಗಿ ಸಮಾಧಿಯನ್ನು ನಿರ್ಮಿಸಲು ಉದ್ದೇಶಿಸಿದರು. ಇಬ್ರಾಹಿಂ ರಾಜನ ಸಂಯೋಜನೆ ಮತ್ತು ಅಲಂಕರಣವು ಅಸಾಧಾರಣವಾಗಿ ಸಂಕೀರ್ಣ ಮತ್ತು ಸುಂದರವಾಗಿದೆ. ಗಾತ್ರಕ್ಕೆ ಹೋದರೆ ಗೋಲ್ ಗುಂಬಜ್ ಅನ್ನು ಬೃಹತ್ ಸಿಂಗಲ್ ಚೇಂಬರ್ ರಚನೆಯಾಗಿ ರೂಪಿಸಲಾಗಿದೆ ಮತ್ತು ಇಲ್ಲಿಯವರೆಗೂ ವಿಶ್ವದ ಅತಿದೊಡ್ಡದಾಗಿದ್ದು, ಸಮಾಧಿಯ ನಿರ್ಮಾಣವು ಮೊಹಮ್ಮದ್ ಆದಿಲ್ ಶಾ ಆಳ್ವಿಕೆಯ ಉದ್ದಕ್ಕೂ ಮುಂದುವರಿಯಿತು. 1656ರಲ್ಲಿ ಸುಲ್ತಾನನ ಹಠಾತ್ ನಿಧನದ ಕಾರಣ ಪೂರ್ಣ ಪ್ರಮಾಣದಲ್ಲಿ ಕಾರ್ಯಗತಗೊಳಿಸಲಾಯಿತು ಸಾಧ್ಯವಾಗಲಿಲ್ಲ. ಸುಲ್ತಾನನೊಂದಿಗೆ ಅವನ ಇಬ್ಬರು ಪತ್ನಿಯರಾದ ತಾಜ್ ಜಹಾನ್ ಬೇಗಂ ಮತ್ತು ಅರೋಜ್ ಬೇಬಿ, ಅವನ ಪ್ರೇಯಸಿ ರಂಭಾ ಅವರನ್ನು ಸಮಾಧಿ ಮಾಡಲಾಯಿತು. ಅವನ ಮಗಳು ಮತ್ತು ಅವನ ಮೊಮ್ಮಗ ಪ್ರೇಯಸಿ ರಂಭಾ ಅವರ ಪಾರ್ಥಿವ ಶರೀರವು ಮೊಹಮ್ಮದ್ ಆದಿಲ್ ಶಾ 17ನೇ ಶತಮಾನದಲ್ಲಿ ಬಿಜಾಪುರವನ್ನು ಆಳಿದನು. 1626ರಲ್ಲಿ ಅವನು ಸಿಂಹಾಸನವನ್ನು ಏರಿದಾಗ ಆದಿಲ್ ಶಾ ಅವರು ತಮ್ಮ ತಂದೆಯ ಸ್ಮಾರಕಕ್ಕಿಂತ ದೊಡ್ಡದಾದ ಮತ್ತು ಭವ್ಯವಾದ ಸಮಾಧಿಯನ್ನು ನಿರ್ಮಿಸಬೇಕೆಂದು ನಿರ್ಧರಿಸಿದರು. ಗೋಲ್ ಗುಂಬಜ್ ಅನ್ನು ನಿರ್ಮಿಸಲು ಪ್ರಾರಂಭಿಸಿದರು. 30 ವರ್ಷಗಳ ನಂತರ 1656ರಲ್ಲಿ ಮೊಹಮ್ಮದ್ ಆದಿಲ್ ಶಾ ಕೊನೆಯುಸಿರೆಳೆದನು. ನಂತರ ರಚನೆಯು ಅಂತಿಮವಾಗಿ ಪೂರ್ಣಗೊಂಡಿತು. ರೋಮ್ನಲ್ಲಿರುವ ಸೇಂಟ್ ಪೀಟರ್ಸ್ ಬೆಸಿಲಿಕಾದ ನಂತರ ಗೋಲ್ ಗುಂಬಜ್ ಈ ಪ್ರಪಂಚದ ಅತಿ ಗುಮ್ಮಟವಾಗಿದೆ ಎಂದು ಹೇಳಲಾಗುತ್ತದೆ. ಇದು ಈ ಭವ್ಯ ಸ್ಮಾರಕ ಇತಿಹಾಸ ಉದ್ದಕ್ಕೂ ಸಾಕಷ್ಟು ಪ್ರಸಿದ್ಧವಾಗಲು ಸಹಾಯ ಮಾಡಿತ್ತು. ನೋಡಿದಲ್ಲ ಸ್ನೇಹಿತರೆ, ಈ ಒಂದು ಗೋಲ್ ಗುಂಬಜ್ನ ಕೆಲವೊಂದಷ್ಟು ಇತಿಹಾಸದ ಸಂಪುಟದಲ್ಲಿರುವಂತಹ ಒಂದಷ್ಟು ಮಾಹಿತಿ. ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್ ಮೈ ವಿಡಿಯೋಸ್.